ಟೀಚರ್ ಚೆನ್ನಾಗಿರ್ತಾರೆ. ಬಾಳೆಲೆ ಕಡುಬು ಮಾಡುವ ವಿಧಾನ ಮಾಡೋದು ಇದು ಹೆಂಗೆ ಮಾಡ್ತಾರೆ ಹೇಳಿ. ಇದಾ ಕುಸುಬ್ಲಕ್ಕಿ ನೆನೆ ಹಾಕ್ಬೇಕು. ಕುಸುಬ್ಲಕ್ಕಿ ನೆನೆ ಹಾಕ್ಬೇಕು. ಹಾಂ ಈ ಕಡೆ ನೋಡ್ಬಿಡಿ. ಆಮೇಲೆ ರುಬ್ಬಬೇಕು. ಗಟ್ಟಿಯಾಗಿ ರುಬ್ಬಬೇಕು. ಹಾಂ ನೈಸ್ ಇರಬೇಕು. ಹಾಂ ಅದೆಷ್ಟು ಪ್ರಮಾಣ ಎಷ್ಟು ತಗೋಬೇಕು? ಪ್ರಮಾಣ ಇಲ್ಲ ಎಷ್ಟು ಕುಸುಬ್ಲಕ್ಕಿ ಇಲ್ಲ ಅಂದರೆ ನೀರು ನೀರು ಏನಿಲ್ಲ ಹಾಕಿ ರುಬ್ಬೋದು. ಗಟ್ಟಿ ರುಬ್ಬಿದ್ರೆ ಆಯ್ತು. ಯಾವ್ದ್ರೊಳಗೆ ರುಬ್ತೀರಿ? ಇದ್ರೊಳಗ ಅದ್ರಲ್ಲಾದ್ರೂ ರುಬ್ಬೋದು. ಗ್ರೈಂಡರ್ ರುಬ್ಬಿದ್ರೆ ಎಲೆಕ್ಟ್ರಿಕ್ ಮೇಲೆ ಹೋಗ್ತದೆ. ಗಟ್ಟಿ ರುಬ್ಬಿದ್ರೆ ಆಯ್ತು. ರವೆ ಹಾಕ್ಬೇಕಾ? ರವೆ ಬೇಡ, ನೈಸ್ ಆಗಬೇಕು. ನೈಸ್ ಹಾಕ್ಬೇಕಾ? ಗಟ್ಟಿ ಆಗಬೇಕು. ಓಕೆ ಗಟ್ಟಿ ಆಗಬೇಕು. ರಾತ್ರಿ ಅಕ್ಕಿ ನೆನೆಸಿಡ್ತೀರಾ? ಬೆಳಿಗ್ಗೆ ನೆನೆಸಿಡ್ತೇನೆ. ಹಾಂ ಸಾಯಂಕಾಲ ಇದು ಮಾಡಿ ರುಬ್ಬಿದ್ದು ಕೂಡ ತಟ್ಟೋದು. ತಟ್ತೀರಿ? ಓಕೆ ಈ ಥರ ಒಂದು ತಟ್ಟು ತೋರಿಸ್ರಿ. ಬಾಳೆ ಎಣ್ಣೆ ಬೇಕಾ ಅದಕ್ಕೆ? ಇಲ್ಲ ಊರಲ್ಲೆಲ್ಲ ಹಲಸಿನೆಲೆ ತರ್ತಾರೆ. ಹಲಸಿನೆಲೆ ಇಲ್ಲಲ್ಲ ಪಣಸ್. ಓಕೆ ಹಾಂ ಜಾಕ್ ಫ್ರೂಟ್. ತಟ್ಟಿರ್ತಾರೆ. ಅದ್ರ ಟೇಸ್ಟ್ ಬೇರೆ ಇರ್ತದೆ. ತುಂಬ ಚೆನ್ನಾಗಿಲ್ಲ ಅದು ಒಂದ್ರ ಮೇಲೆ ಒಂದು ಇಡ್ತಾ ಹೋಗುದು. ಒಂದೊಂದೇ ಸೈಡ್ ತಟ್ಟುದು. ಆಮೇಲೆ ಒಂದ್ರ ಮೇಲೆ ಒಂದು ಇಡುದು. ಒಂದು 5-6 ಇಡುದು. ಬೇಗ ಬೇಯಿಸುದು. ಇದರಿಂದ ಏನು ಬಾಳೆ ಎಲೆ ವಾಸನೆ ಬರ್ತದೆ ಇದಕ್ಕೆ? ಹೆಂಗೆ ಬಾಳೆ ಎಲೆ ಪರಿಮಳ ಬರ್ತದೆ. ಅದಕ್ಕೆ ಹಲಸಿನೆಲೆ ಪರಿಮಳ ಇರ್ತದೆ. ನಮ್ಮ ಅಪ್ಪ ಮೊದಲು ಬೇಗ ಹೋಗ್ತಿದ್ರಲ್ಲ, 6 ಗಂಟೆಗೆಲ್ಲ ಹೊರಡ್ತಿದ್ರಲ್ಲ, ಇದಕ್ಕಿಂತ ಬೇಗ ಅದು ಬೇಯ್ತದೆ. ಯಾವ್ದ್ರೊಳಗೆ? ಹಳಸಿನೆಲೆ ಇದ್ರೊಳಗೆ ಹೀಗೆ ಇಟ್ಕೊಂಡು ಬರೋದಾ? ಹೌದು. ಒಂದು ಸೈಡ್ ಮಾತ್ರ ತರ್ತದೆ ಅದನ್ನು. ಆಮೇಲೆ ಒಂದೊಂದು ಇಡ್ತಾ ಹೋಗುದು. ಆಮೇಲೆ ಇದು ಕಾಣ್ತಲ್ವಾ? ಇಲ್ಲ ಕೆಳಗೆ ನೀರು ತರ್ತಿಲ್ಲ ನಾವು ಹಲಸಿನೆಲ್ಲ. ಅದಕ್ಕೆ ಗೆರೆಗಳು ಇರ್ತದೆ. ಗೆರೆ ಇರ್ತದೆ. ಮತ್ತೆ ಮುಂದೆ ಹೇಳ್ಬಿಡಿ. ಆಮೇಲೆ ತರ್ತದ ಕೈಗೆ. ಓಕೆ ತೋರಿಸ್ತಾ ಇದ್ದೇನೆ. ಆಂಟಿ ಸರಿ. ನೀವು ಹೇಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೇಳ್ತಾ ಇದ್ದೀರಿ. ಕೆಲವು ತಟ್ಟಬೇಕು. ಹಾಂ ಒಂದು ಪೀಸ್ ಇಡುದು. ಅದು ಅಂಟದಾಗಿ. ಈಗ ಅಂಟನ್ನೇ ಇಡಬೇಕು. ಆ ಪಾತ್ರೆ ತೋರಿಸ್ತಾ ಇದು ತಡಿ ಒಂದು ನಿಮಿಷ ಅವ್ರು ಆಗಲಿ. ಪಟ್ಟಿ ಇಡಬೇಕು. ಪಟ್ಟಿ ಇಡಬೇಕು. ಅಂಟದಾಗೆ. ಆಮೇಲೆ ಚಾಪೆ ಮರ್ಚಿದಾಗೆ ಮರ್ಚ್ತಾ ಹೋಗುದು. ಆಮೇಲೆ ಬೇಗ ಪಡವಣೆಯಲ್ಲಿ ಇಡುದು. ಇಡ್ಲಿ ಪಾತ್ರೆ. ಪಡವಣೆ ಏನಂದ್ರೆ ಇದಕ್ಕೆ? ಪಡವಣೆನಾ? ಏನು ಕೇಳು? ಪಡವಣೆನಾ? ಇಡ್ಲಿ ಪಾತ್ರೆನಾ? ಮತ್ತೆ ಇದು ಎಷ್ಟು ಇಡೋದು ಇದು? ಇದನ್ನ ಅರ್ಧ ಗಂಟೆ ಕಡೆಗೆ ನೀರು ಇಡ್ತೀರಾ ಇವಾಗ? ಕಡೆಗಿರೋ ನೀರು ಹಾಕ್ತೀರಿ, ಇದು ಮೇಲೆ ಇದಿರ್ತದೆ. ಓಕೆ ಪಾತ್ರೆ ಈ ಥರನಾ? ಎಷ್ಟು ಒಂದು ಅರ್ಧ ಗಂಟೆನಾ? ಅರ್ಧ ಗಂಟೆನಾ? ಅರ್ಧ ಗಂಟೆ ಮೇಲೆ ಇಡಬೇಕು. ಏನು ಯಾವ್ದ್ರ ಜೊತೆಗೆ ತಿಂತಾರೆ ಇದು? ಇದಾಗ ಚಟ್ನಿ. ಚಟ್ನಿನಾ? ಚಟ್ನಿ ಹಾಕಿ ತಿಂತಾರೆ.